Hello students, today we learn how to create the database and tables, okay, and how to work with those tables. We are working with some queries, okay, which will be very much helpful with the practical itself, okay. So whatever we have learned, so those are the theory parts, okay, because DBMS has its own language. Language has some commands or queries, okay, in order to implement the database. Say here I am using SQL Server 2005, okay, 2005. It is the icon or the link is placed on the taskbar itself. I have clicked on this one, okay. You can go for Oracle or MySQL, etc. So whatever it may be, okay. Next you go for the server name. It is given already in the database, and so I will connect, okay. It is offline, okay. So no internet is needed for it, okay. You will get the small window here, okay. So I will make new query for it, new query window. So in the new query window will be like our notepad itself, text editor, okay, text editor only. So here you need to type all the things. So command type ನಾವು ಕೊಡಬೇಕಾಗ್ತದೆ. ಹೇಗೆ ಈಗ ಟು ಕ್ರಿಯೇಟ್ ದಿ ಡೇಟಾಬೇಸ್, ಆಲ್ರೆಡಿ ಡೇಟಾಬೇಸ್ ಕ್ರಿಯೇಟ್ ಆಗಿದೆ, ಇದರಲ್ಲಿ ಡೇಟಾಬೇಸೇ ಇದೆ. ಸೊ ನಮಗೆ ಈಗ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಭಾಳ ಈಸಿ. ಕ್ರಿಯೇಟ್ ನೋಡಿ ಟೇಬಲ್ ಆ್ಯಂಡ್ ಯು ನೀಡ್ ಟು ಗಿವ್ ದಿ ಟೇಬಲ್ ನೇಮ್. ಈಗ ಟೇಬಲ್ ನೇಮನ್ನು ಕೊಡ್ತೀರಿ. ಸಪೋಸ್ ಈಗ ನಾವು ಎಂಪ್ಲಾಯ್ ಅಂತ ಕ್ರಿಯೇಟ್ ಟೇಬಲ್ ಎಂಪ್ಲಾಯಿ, ಇದು ಕಂಪಲ್ಸರಿ ಕೊಡಬೇಕು ಅಲ್ವಾ. ಇದ್ರಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕಂಪಲ್ಸರಿ ರಿಸರ್ವ್ ವರ್ಡ್, ಕ್ರಿಯೇಟ್ ಟೇಬಲ್. ಸೊ ಹಿಯರ್ ಯು ಕ್ಯಾನ್ ಗಿವ್ ದಿ ಟೇಬಲ್ ನೇಮ್ ಆರ್ ಎಂಟಿಟಿ ನೇಮ್. ಆಮೇಲೆ ಬ್ರೆಕೆಟಲ್ಲಿ ಸೊ ನೀವು ಕೊಡ್ತಾ ಹೋಗ್ಬೋದು. ಸೊ ಒಂದು ಲೈನಲ್ಲಿ ಕೊಡ್ಬೋದು ಆರ್ ಮಲ್ಟಿಪಲ್ ಲೈನ್ಸಲ್ಲಿ ಕೊಡ್ಬೋದು. ಸೊ ಫಾರ್ ಯುವರ್ ವ್ಯೂ ಐ ವಿಲ್ ಟೇಕ್ ದಿ ನೆಕ್ಸ್ಟ್ ಲೈನ್, ಓಕೆ. ನೆಕ್ಸ್ಟ್ ಲೈನ್ ತೊಗೊಂಡ್ರು ಅದೇ ಅಂತೇಳಿ ಕಂಟಿನ್ಯೂ ಆಗ್ತದೆ ಅಪ್ ಟು ಸೆಮಿಕೋಲನ್, ಓಕೆ. ಸೊ ಇಲ್ಲಿ ನಾನು ಏನು ಮಾಡ್ತೇನೆ ಅಂತಂದರೆ, ಸೊ ಎಂಪ್ಲಾಯ್ ಐ ಡಿ ಅಂತ ಕೊಡ್ತೇನೆ, ಎಂಪ್ಲಾಯ್ ಐ ಡಿ. ಸೊ ಇದನ್ನು ಇಂಟ್ ಅಂತ ತೊಗೊಳ್ತೇನೆ, ಎಂಪ್ಲಾಯ್ ಐ ಡಿ ಇಂಟ್. ಸೊ ಆ್ಯಂಡ್ ಯು ಮಸ್ಟ್ ಯೂಸ್ ದಿ ಕಾಮಾ ಟು ಸಪ್ರೇಟ್ ದಿ ಈಚ್ ಆ್ಯಂಡ್ ಎವ್ರಿ ಅಟ್ರಿಬ್ಯೂಟ್. ಆಮೇಲೆ ಎಂಪ್ಲಾಯ್ ನೇಮ್, ಇದು ನೇಮ್ ಹೇಗಿರಬೇಕು, ಎಂಪ್ಲಾಯ್ ಐ ಡಿ ನಂಬರ್ಸ್ ಇರಬೇಕು. ನೇಮ್ ಹೇಗಿರಬೇಕು ಅಂದರೆ, ಸೊ ಅಲ್ಲಿ ಕ್ಯಾರೆಕ್ಟರ್ಸ್ ಇರಬೇಕು. ಅದಕ್ಕೆ ನಾವು ಎನ್ ವೇರ್ ಕ್ಯಾರ್ ಅಂತ ಹೇಳ್ತೀವಿ. ಸೊ ಅದು ಎಷ್ಟು ಕ್ಯಾರೆಕ್ಟರ್ ಬೇಕು ಅನ್ನೋದನ್ನು ನೀವು ಕೊಡ್ಬೋದು. ಸೊ ಐ ವಿಲ್ ಸೇ 25 ಬೇಕು, ಎನ್ ವೇರ್ ಕ್ಯಾರ್ ಆಫ್ 25. ಸೊ ಇಲ್ಲಿ ನಾನು ಹೇಳಿದಾಗೆ, ಓಕೆ, ಇಫ್ ಎಂಪ್ಲಾಯ್ ಐ ಡಿ ಶುಡ್ ನಾಟ್ ಬಿ ರಿಪೀಟೆಡ್, ಅಂದರೆ ಒಂದೊಂದು ರೆಕಾರ್ಡಿಗೆ ಒಂದು ಎಂಪ್ಲಾಯ್ ಐ ಡಿ ಇರಬೇಕು. ಅಂದರೆ ಎಂಪ್ಲಾಯ್ ಐ ಡಿ 1, 2, 3 ಹೀಗೆ ಸಪ್ರೇಟ್ ಬೇರೆ ಬರಬೇಕು ಅಂದರೆ, ಸೊ ಬೆಟರ್ ಟು ಮೇಕ್ ಪ್ರೈಮರಿ ಕೀ. ನೋಡಿ ನಿನ್ನೆ ಹೇಳಿದ್ವಲ್ಲ ಕೀ ಕಾನ್ಸ್ಟೆಂಟ್ ಅಂತ ಹೇಳಿ, ಎಂಪ್ಲಾಯ್ ಐ ಡಿ ಇಂಟ್ ಪ್ರೈಮರಿ ಕೀ ಹೀಗೆ ಕೊಟ್ಬಿಟ್ರೆ, ಒನ್ಸ್ ಒನ್ ಎಂಪ್ಲಾಯ್ ಐ ಡಿ ಆರ್ ಒನ್ ರೆಕಾರ್ಡ್ ಈಸ್ ಎಂಟರ್ಡ್ ವಿತ್ ಒನ್ ಪರ್ಟಿಕ್ಯುಲರ್ ಎಂಪ್ಲಾಯ್ ಐ ಡಿ ಲೈಕ್ 1 or 2, so you cannot repeat that number for the new records, okay. Next name n varchar of 25, maximum 25 characters ಅನ್ನು ಕೊಡಬಹುದು. ಬಟ್ ಈ ನೇಮ್ ಏನು ಕೊಡ್ತೀವಲ್ಲ, ಇಟ್ ಮೇ ಕಂಟೈನ್ alphabets, special symbols, digits, etc. and this attribute is must. ಇದನ್ನು ಎಂಟ್ರಿ ಮಾಡಲೇಬೇಕು ಅಂತಂದರೆ ಯು ಕ್ಯಾನ್ ಸೇ ನಾಟ್ ನಲ್. ನೋಡಿ ನಾಟ್ ನಲ್ ಅಂತ ಹೇಳ್ಬೋದು. ಇಫ್ ಯು ಸೇ ನಾಟ್ ನಲ್ ಅಂದರೆ ಅದರಲ್ಲಿ ಕೊಡಲೇಬೇಕು, ವ್ಯಾಲ್ಯೂಸ್ ಕೊಡಲೇಬೇಕು, ಬ್ಲ್ಯಾಂಕ್ ಬಿಡಬಾರ್ದು ಅಂತ ಅರ್ಥ, ಓಕೆ. ಸೊ ಲೈಕ್ ಯು ಕ್ಯಾನ್ ಸೇ ಅಡ್ರೆಸ್ ಎನ್ ವೇರ್ ಕ್ಯಾರ್ ಇನ್ ದಿ ಬ್ರ್ಯಾಕೆಟ್ ಅಗೇನ್ 25 ಸಮಥಿಂಗ್ ಅಂತ ಕೊಡ್ತಾ ಇದ್ದೇನೆ, ಓಕೆ. 25 or 50 ಕೊಡ್ತೇನೆ, ಆಫ್ಕೋರ್ಸ್ 50 ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಲೆಂತ್ ವಿಡ್ತ್ ಜಾಸ್ತಿ ಆಗಿಬಿಡ್ತದೆ. ಸೊ ಐ ಥಿಂಕ್ ಇಟ್ ಈಸ್ 15 ಈಸ್ ಇನಫ್, ಓಕೆ. 25 ಈಸ್ ಇನಫ್, ಓಕೆ. ಸೊ ಇದನ್ನು ಹಾಗೆ ಕಂಪಲ್ಸರಿ ಇದೆ ಅಂತಂದರೆ, ಸೊ ನಾಟ್ ನಲ್. ಸೊ ಇಟ್ ಈಸ್ ಲೆಫ್ಟ್ ಯು, ನಿಮ್ಮದು ಡಿಸಿಷನ್ ಇದು. ಈಗ ಅಡ್ರೆಸ್ ಬ್ಲ್ಯಾಂಕ್ ಬಿಡ್ಬೋದು ಅಂತಂದರೆ ಅಡ್ರೆಸ್ ಬ್ಲ್ಯಾಂಕ್ ಬಿಡಿ, ನೇಮ್ ಅಡ್ರೆಸ್, ಓಕೆ. ನೆಕ್ಸ್ಟ್ ಇಲ್ಲಿ ನೇಮ್ ಅಡ್ರೆಸ್ ಆಯಿತು. ಈಗ ಸಪೋಸ್ ಈಗ ಡೇಟ್ ಆಫ್ ಬರ್ತ್ ಇದೆ, DOB ಡೇಟ್ ಆಫ್ ಬರ್ತ್ ಅಂತಂದರೆ ಇಲ್ಲಿ ಡೇಟ್ ಟೈಮ್ ಅಂತಿದೆ, ಡೇಟ್ ಟೈಮ್, ಓಕೆ. ಇದನ್ನು ಕಂಪಲ್ಸರಿ ಕೊಡಬೇಕು ಅಂದರೆ ಸೇ ನಾಟ್ ನಲ್, ಅಗೇನ್ ಕಾಮಾ ಕೊಡಿ. ಸೊ ಕಾಮಾ ಮಸ್ಟ್ ಬಿ ಯೂಸ್ ಟು ಸಪರೇಟ್ ದಿ ಅಟ್ರಿಬ್ಯೂಟ್, ಓಕೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಅಂತಿದೆ, ಆಫ್ಕೋರ್ಸ್ ಕಾಂಟ್ಯಾಕ್ಟ್ ನಂಬರ್, ಅಥವಾ ನೀವು ಕಾಂಟ್ಯಾಕ್ಟ್ ನಮ್ ಅಂತೇಳಿ ಯೂಸ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್, ಸೊ ಅದು ನಂಬರ್ ಇರ್ಬೋದು,
ಅಂದರೆ ನಾವು ಅದಕ್ಕೆ ಏನು ಮಾಡ್ಬೋದು, ಇಂಟೀಜರ್ ಯೂಸ್ ಮಾಡ್ಬೋದು ಆಫ್ಕೋರ್ಸ್. ಬಟ್ ಕಾಂಟ್ಯಾಕ್ಟ್ ನಂಬರ್ ಅಂತ ಏನಿದೆಯಲ್ಲ ಅದು ನಿಮಗೆ ಇಂಟೀಜರ್ ಕೊಟ್ಟರೆ ಬರಲಿಕ್ಕಿಲ್ಲ. ಯಾಕೆಂದರೆ ಇಂಟೀಜರ್ ಅಂತಂದರೆ 37,000 ಅಲ್ವಾ, ಅಷ್ಟಕ್ಕೆ ಇದಾಗ್ಬಿಡ್ತದೆ. ಅದಕ್ಕಾಗಿ ನ್ಯೂಮರಿಕ್ ಅಂತೇಳಿ ಇನ್ನೊಂದು ಪ್ಯಾಟರ್ನ್ ಇದೆ, ನ್ಯೂಮರಿಕ್ ಆಫ್ 10 ಅಂತ ಕೊಡ್ಬೋದು. ನ್ಯೂಮರಿಕ್ ಆಫ್ 10 ಅಂದರೆ 10 ಡಿಜಿಟ್ಸ್ ಕೊಡ್ಬೋದು. ಅಗೇನ್ ಯು ಕ್ಯಾನ್ ಸೇ ನಾಟ್ ನಲ್, ಅಂದರೆ ಎಲ್ಲವೂ ಕಂಪಲ್ಸರಿ ಅಂತ ಹೇಳುವಾಗ ನಾಟ್ ನಲ್. ಸಿಮಿಲರ್ಲಿ ಇಮೇಲ್ ಐ ಡಿ ಬೇಕು ನಿಮಗೆ, ಎಸ್ ಯು ಕ್ಯಾನ್ ಗಿವ್ ಇಮೇಲು ಹಾಗೆ ಎನ್ವೇರ್ ಕ್ಯಾರ್. ಸೊ ನೀವು ಎಷ್ಟು ಬೇಕು ಅಂತ ಹೇಳಿ ಕೊಡ್ಬೋದು. ಸೊ ಐ ವಿಲ್ ಮೇಕ್ 25. ಓಕೆ, ಇಫ್ ಇಟ್ ಮಸ್ಟ್ ಬಿ ಎಂಟರ್ಡ್, ಸೊ ನಾಟ್ ನಲ್ ಅಂತ. ಓಕೆ, ಲಾಸ್ಟ್ ಒನ್ ಅಂತಂದರೆ ಅದಕ್ಕೆ ನೀವು ಮತ್ತೆ ಕಾಮ ಕೊಡಬಾರ್ದು. ನೋಡಿ ಇಲ್ಲಿ ಮ್ಯಾಚ್ ಆಗ್ತದೆ. ಪುಟ್ ಸೆಮಿಕೋಲನ್ ಸೊ ದ್ಯಾಟ್ ಇವನ್ ದೋ ದೀಸ್ ಹ್ಯಾವ್ ಬಿನ್ ರ್ಯಾಪ್ ಟು ನೆಕ್ಸ್ಟ್ ಲೈನ್ಸ್, ಎಂಪ್ಲಾಯ್ ಐ ಡಿ ಇವೆಲ್ಲ ಬೇರೆ ಬೇರೆ ಲೈನ್ಸಿಗೆ ರ್ಯಾಪ್ ಆಗಿದ್ರೂ ಸೊ ಇಲ್ಲಿಂದ ಇಲ್ಲಿವರೆಗೆ ಅದು ಒಂದೇ ಕ್ವೆರಿ ಅಂತ ಕನ್ಸಿಡರ್ ಆಗ್ತದೆ. ಓಕೆ, ದೆನ್ ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಇಲ್ಲಿ ನ್ಯೂ ಕ್ವೆರಿ ಎಕ್ಸಿಕ್ಯೂಟ್ ಅಂತಿದೆ ಅಲ್ವಾ, ಎಕ್ಸಿಕ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ವೆರಿ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ, ಕಮಾಂಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಅಂದರೆ ಇದರ ಅರ್ಥ ಏನು ಕೇಳಿದ್ರೆ ಇದು ಕರೆಕ್ಟಾಗಿ ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲೇನಾದರೂ ನೀವು ಮಿಸ್ಟೇಕ್ಸ್ ಮಾಡಿದ್ದಿದ್ರೆ, ನೀವು ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಸಿಂಟ್ಯಾಕ್ಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ದಿದ್ರೆ ಸೊ ಆವಾಗ ಬರೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಿದೆ ಅಂತಂದರೆ ಇಲ್ಲಿ ಸಪೋಸ್ ಇದನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ ನೀವು, ಮತ್ತೊಂದು ಸಲ ಸಿಲೆಕ್ಟ್ ಮಾಡಿ ನೀವು ಇಫ್ ಯು ಟ್ರೈ ಟು ಎಕ್ಸಿಕ್ಯೂಟ್ ಇಟ್, ನೋಡಿ ಮತ್ತೊಮ್ಮೆ ಈಗ ಇದನ್ನೇ ಸೇಮನ್ನು ಮಾಡಲಿಕ್ಕೆ ಹೋದರೆ ಯುವರ್ ಟೇಬಲ್ ವಿಲ್ ನಾಟ್ ಬಿ ಓವರ್ ರಿಟರ್ನ್. ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ದೆರ್ ಈಸ್ ಆಲ್ರೆಡಿ ಆನ್ ಆಬ್ಜೆಕ್ಟ್ ನೇಮ್ಡ್ ಎಂಪ್ಲಾಯಿ ಇನ್ ದಿ ಡೇಟಾಬೇಸ್. ಅಂದರೆ ಇಟ್ ಮೇಂಟೈನ್ಸ್ ದಿ ಯುನಿಕ್ನೆಸ್. ಇವನ್ ಏನು ಟೇಬಲ್ ನೇಮ್ಸ್ ಏನಿದೆಯಲ್ಲ ಒಂದು ಸಲ ಕೊಟ್ಟಿದ್ದಾನೆ ಇನ್ನೊಂದು ಸಲ ಕೊಡುವಾಗಿಲ್ಲ. ಈಗ ಆಲ್ರೆಡಿ ಟೇಬಲ್ ಕ್ರಿಯೇಟ್ ಆಗಿದೆ ಅಂತಂದರೆ ಮತ್ತೆ ಅದೇ ಹೆಸರಿಂದ ನೀವು ಕ್ರಿಯೇಟ್ ಮಾಡಲಿಕ್ಕೆ ಹೋದರೆ ಓವರ್ ರೈಟ್ ಆಗೋದಿಲ್ಲ. ಓಕೆ, ಸೊ ನೆನಪಿಟ್ಕೋಬೇಕು. ಸಪೋಸ್ ನೀವು ಆ ರೀತಿ ಏನಾದರೂ ಈಗ ಕ್ರಿಯೇಟ್ ಮಾಡಿರುವಂಥ ಟೇಬಲಲ್ಲಿ ರಾಂಗ್ ಇದೆ ಅಂತಂದರೆ, ಅಂದರೆ ಅದು ಬ್ಯಾಡ್ ಆಗಿತ್ತು ಅಂತಂದರೆ ನೀವು ಅಲ್ಲಿ ಡ್ರಾಪ್ ಟೇಬಲ್ ಅಂತೇಳಿ ಒಂದಿದೆ ಮಾಡ್ಕೋಬೋದು. ಓಕೆ, ಈ ಟೈಪ್ ಇದೆ, ಡ್ರಾಪ್ ಟೇಬಲ್ ಎಂಪ್ಲಾಯ್. ಈಗ ಭಾಳ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇದಲ್ಲ ಆಗಿತ್ತು, ಈ ಟೇಬಲ್ಲೇ ಬ್ಯಾಡ್ ಆಗಿತ್ತು ಅಂತಂದರೆ ಇಫ್ ಯು ವಾಂಟ್ ಟು ಡಿಲೀಟ್ ದಿ ಎಂಟೈರ್ ಟೇಬಲ್, ಓಕೆ, ಡ್ರಾಪ್ ಟೇಬಲ್ ನೇಮ್ ಕೊಡಿ ಎಂಪ್ಲಾಯ್ಡ್ ಆ್ಯಂಡ್ ಸೇ ಎಕ್ಸಿಕ್ಯೂಟ್ ಮಾಡೋದು, ಡಿಲೀಟ್ ಆಗಿಬಿಡ್ತದೆ. ನೆಕ್ಸ್ಟ್ ಇಲ್ಲೇನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡ್ಬೋದು. ಅಂದರೆ ಹೊಸದು ಜಾಸ್ತಿ ಇದು ಕರೆಕ್ಷನ್ಸ್ ಇದ್ದರೆ, ಸಣ್ಣ ಪುಟ್ಟ ಇದ್ದರೆ ಓಕೆ ನೋ ಪ್ರಾಬ್ಲಮ್. ಈಗ ಅಡ್ರೆಸ್ ಅಲ್ಲ, ಡೇಟ್ ಆಫ್ ಬರ್ತ್ ಅಲ್ಲ, ಅಥವಾ ಯಾವುದೊಂದು ಕಾಲಮೇ ಬೇಡ, ಅಥವಾ ಸೈಜನ್ನು ಚೇಂಜ್ ಮಾಡಬೇಕು. ಆಫ್ಕೋರ್ಸ್ ದೆರ್ ಈಸ್ ದಿ ಅನದರ್ ವಾಟ್ ಯು ಕ್ಯಾನ್ ಸೇ ಕ್ವೆರಿ ಆಲ್ಟರ್ ಟೇಬಲ್ ಅಂತಿದೆ. ಬಟ್ ಈಸಿಲಿ ಎಟ್ ದಿ ಟೈಮ್ ಆಫ್ ಡಿಸೈನ್ ಟೈಮ್ನಲ್ಲಿ ನೀವು ಬೇಕಂದರೆ ಈಸಿಲಿ ಬೇಕಂದರೆ ಈ ಟೈಪ್ ಮಾಡ್ಬೋದು. ಇಫ್ ಯು ವಾಂಟ್ ಟು ಡಿಲೀಟ್ ದಿ ಟೇಬಲ್ ಯು ಕ್ಯಾನ್ ಯೂಸ್ ಡ್ರಾಪ್ ಟೇಬಲ್ ಅನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಈಗಿದು ಕ್ರಿಯೇಟ್ ಆಯಿತು. ಸೊ ದಿಸ್ ಈಸ್ ಹೌ ಟು ಕ್ರಿಯೇಟ್. ನೋಡಿ, ಈಗ ಇದು ಕ್ರಿಯೇಟ್ ಟೇಬಲ್ ಮುಗೀತು. ನೆಕ್ಸ್ಟ್ ಕ್ರಿಯೇಟ್ ಆದಮೇಲೆ ಇನ್ಸರ್ಟ್ ರೆಕಾರ್ಡ್ಸ್ ಇನ್ ದಿ ಟೇಬಲ್. ಈಗ ಟೇಬಲ್ ಅಂತಂದರೆ ಅದು ಜಸ್ಟ್ ಡಿಸೈನ್ ಮಾತ್ರ ಅಲ್ವಾ. ನೀವು ರೆಕಾರ್ಡ್ಸನ್ನು ಹೇಗೆ ಆ್ಯಡ್ ಮಾಡೋದು ಅದರಲ್ಲಿ, ಅಂದರೆ ರೆಕಾರ್ಡ್ಸ್ ಅಂದರೆ ಏನು, ಫಸ್ಟ್ ರೆಕಾರ್ಡ್, ಸೆಕೆಂಡ್ ರೆಕಾರ್ಡ್, ಥರ್ಡ್ ರೆಕಾರ್ಡ್, ಎಂಪ್ಲಾಯ್ ಐ ಡಿ, ಅದು ಈ ರೀತಿ ಏನಾದ್ರು ರೆಕಾರ್ಡ್ಸ್ ಮಾಡಬೇಕಂದ್ರೆ, ಇನ್ಸರ್ಟ್ ಮಾಡಬೇಕು ಅಂದರೆ ಇನ್ಸರ್ಟ್ ಇಂಟು, ಇದು ಹೀಗೆ ಇರಬೇಕು, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಯಾವುದು, ಎಂಪ್ಲಾಯಿ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ಅಂತ ಕೇಳ್ತದೆ, ದಟ್ ಈಸ್ ವ್ಯಾಲ್ಯೂಸ್ ಅಲ್ವಾ. ಸೊ ಇನ್ಸರ್ಟ್ ಇಂಟು ವ್ಯಾಲ್ಯೂಸ್ ಏನಿದೆಯಲ್ಲ ಅದು ಕಂಪಲ್ಸರಿ ಇರಲೇಬೇಕು. ಓನ್ಲಿ ನಮಗೆ ಫ್ರೀಡಮ್ ಇರೋದು ಇಲ್ಲಿ ಇದೆ, ಯಾಕೆಂದರೆ ಟೇಬಲ್ ನೇಮ್ ಎಂಪ್ಲಾಯಿ ಇದೆ ಅದಕ್ಕಾಗಿ. ಸೊ ಈ ವ್ಯಾಲ್ಯೂಸನ್ನು ನೀವೇನು ಮಾಡ್ಬೋದು, ಈಗ ಅಗೇನ್ ಅಲ್ಲಿ ನಾನು ಕೊಟ್ಟಾಗೆ ಇಲ್ಲಿ ನೆಕ್ಸ್ಟ್ ಲೈನಿಗೆ ಬಂದು ಕೊಡ್ಬೋದು. ಎಂಪ್ಲಾಯ್ ಐ ಡಿ, ಸೊ ಐ ವಿಲ್ ಸೇ ಇಟ್ ಈಸ್ 1. ನ್ಯೂಮರಿಕ್ ವ್ಯಾಲ್ಯೂನ್ ಡೈರೆಕ್ಟ್ ಕೊಡಿ. ನೇಮ್ ಅಂತಿದೆ, ಸೇ ನೇಮ್ ಅಂತಿದ್ದಾಗ ನೇಮನ್ನು ಸಿಂಗಲ್ ಕೋಟಲ್ಲಿ ಕೊಡಿ, ಸೇ ಹರ್ಷ, ಕಾಮ. ಅಡ್ರೆಸ್ ಇದೆ, ಸೇ KC ರೋಡ್. ಓಕೆ, ಲೈಕ್ ದಿಸ್ ನೋಡಿ, ಸಿಂಗಲ್ ಕೋಟ್ಸಲ್ಲಿ ಕೊಡಬೇಕು. ಓಕೆ, ಫೈನ್. ಆಮೇಲೆ ಕಾಮ, ಮತ್ತು ಯಾವುದಿದೆ ನೆಕ್ಸ್ಟ್ ನೇಮ್ ಆಯಿತು, ಅಡ್ರೆಸ್ ಕರೆಸ್ಪಾಂಡಿಂಗ್ ಕೊಡಬೇಕು, ಎಂಪ್ಲಾಯ್ ಐ ಡಿ, ನೇಮ್, ಅಡ್ರೆಸ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಜನರಲಿ ಇಲ್ಲಿ ಕೊಡುವಾಗ ನೀವು ಈ ರೀತಿ ಕೊಡಬೇಕು, 25 ಸಪೋಸ್ March MAR 3 ಕ್ಯಾರೆಕ್ಟರ್ಸ್.
ಆಮೇಲೆ ಸೊ 2000 ಸಿಂಗಲ್ ಕೋಟಲ್ಲಿ ಕೊಡಬೇಕು. ಎಕ್ಸೆಪ್ಟ್ ದಿ ನ್ಯೂಮರಿಕ್ ವ್ಯಾಲ್ಯೂ, ಡೇಟ್ ಇರ್ಬೋದು ಅಥವಾ ಟೆಕ್ಸ್ಟ್ ಇರ್ಬೋದು, ಅವನ್ನೆಲ್ಲ ಹೀಗೆ ಕೊಡಬೇಕು ನೋಡಿ. ಸೊ 25-ಮಾರ್ಚ್, ಮಾರ್ಚ್ ಅಂತ ಫುಲ್ ಕೊಡಬೇಡಿ, MAR ಫಸ್ಟ್ 3 ಲೆಟರ್ಸ್ ಮಾತ್ರ ಕೊಡಿ, ಆಮೇಲೆ ಇಯರ್ ಕೊಡಿ. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್. ಕಾಂಟ್ಯಾಕ್ಟ್ ನಂಬರ್ ಈಸ್ ನ್ಯೂಮರಿಕಲ್. ಓಕೆ, ಸೊ ಸಮಥಿಂಗ್ ಹೀಗೆ ಕೊಟ್ರಿ. ನೆಕ್ಸ್ಟ್ ಕಾಮ, ಅಥವಾ ನೀವು ಕಾಮ ಕೊಟ್ಟು ನೆಕ್ಸ್ಟ್ ನೀವು ಬರ್ಬೋದು. ಕಾಮ ಇಮೇಲ್ ID ಅಂತಿದೆ. ಓಕೆ, ಸೊ ಇಮೇಲ್ ID ಯಾವುದು? ಇಮೇಲ್ ID ಎಸ್ ಏನಿದೆ 2000@gmail.com. ಈಗ ಇಮೇಲ್ ID ಅನ್ನೋದು ಟೆಕ್ಸ್ಟ್ ಅಲ್ವಾ ಅದು. ಸೊ ಅದಕ್ಕಾಗಿ ಟೆಕ್ಸ್ಟ್ ಇದೆ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು? ಸಿಂಗಲ್ ಕೋಟ್. ದೆನ್ ಮುಗೀತಲ್ವಾ, ಎಲ್ಲ ಅಟ್ರಿಬ್ಯೂಟ್ಸ್ ಆಯ್ತಲ್ವಾ ನೋಡಿ. ಫಸ್ಟ್ ಕೊಟ್ಟಿದ್ದು ಯಾವುದು? ಇದು ಇನ್ಸರ್ಟ್, ಇದು ಫಸ್ಟ್ ರೆಕಾರ್ಡಿಂದು. ಎಸ್, ಎಂಪ್ಲಾಯ್ ID. ನೆಕ್ಸ್ಟ್ ಇಟ್ ಈಸ್ ನೇಮ್. ಓಕೆ, ಅಡ್ರೆಸ್. ಓಕೆ ಫೈನ್, ಅಡ್ರೆಸ್ 15 ಅಂತ ಹೇಳಿದ್ವಿ. 15 ಇದೆಯದು 1 2 3 4 5 6 7 8 9 10 11 12 13 14 15 ಎಕ್ಸಾಕ್ಟ್ಲಿ 15 ಆಗಿದೆ. ಸೊ ಈಗ ಇಲ್ಲಿ ಏನಾಗಿದೆ, 15ಗಿಂತ ಜಾಸ್ತಿ ಕೊಡುವಾಗಿಲ್ಲ ನೋಡಿ. 1 2 3 4 5 6 7 8 9 10 11 12 13 14 15 ಎಕ್ಸಾಕ್ಟ್ಲಿ 15 ಆಗಿದೆ. ಮ್ಯಾಕ್ಸಿಮಮ್ ಕೊಟ್ಟಾಯ್ತು ನಾವೀಗ. ಓಕೆ, ನೆಕ್ಸ್ಟ್ DOB ಇದೇ ರೀತಿ ಕೊಡಬೇಕು. ಓಕೆ, ಅಡ್ರೆಸ್ ಆಯಿತು. ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರ್ ಆಫ್ಕೋರ್ಸ್ ಕೊಟ್ಟಾಯಿತು. ಇಲ್ಲಿ ಎಕ್ಸಾಮ್ 20 ಅಂತ ಹೇಳಿದ್ವಿ. ಇಮೇಲ್ ID ಎಷ್ಟು ಕೊಟ್ಟಾಯ್ತಲ್ಲ? ಎಸ್, ಗುಡ್. ಇಮೇಲ್ IDಗೆ 25 ಕೊಟ್ಟಾಗಿದೆ. 1 2 3 4 5 6 7 8 9 10 11 12 13 14 15 ಎಸ್, ಬರ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇದಕ್ಕೆ ಏನು ಮಾಡಬೇಕು ಅವಾಗ? ಓಕೆ ನೋಡಿ ಈಗ ಎಷ್ಟು. ಓಕೆ, ವರ್ಷ ಅಂತಿರಲಿ. ವರ್ಷ 2 ಅಂತ ಕೊಡ್ತೇನೆ. ಓಕೆ ನೋಡಿ, ಇದನ್ನು ನೋಡ್ಕೋಬೇಕು. ಸೊ 1 2 3 4 5 6 7 8 9 10 11 12 13 14 15 ಈಗ 25 ಒಳಗಡೆ ಬಂತು. ಎಸ್, ಓಕೆ. ಸೊ ಅದಕ್ಕಾಗಿ ಆ ರೀತಿ ಇದ್ದರೆ ಸೊ ಯು ನೀಡ್ ಟು ಗಿವ್ ಮೂರ್ ಸೈಜ್. ಇಲ್ಲಿ ಸೈಜನ್ನು ಜಾಸ್ತಿ ಕೊಟ್ಕೋಬೇಕು. ಓಕೆ, ಸೊ ಇದನ್ನು ನೆನಪಿಟ್ಕೋಬೇಕು. ಸಪೋಸ್ ಇಫ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಕ್ಸೀಡ್ಸ್ 25 ಇಟ್ ವಿಲ್ ನಾಟ್ ಟೇಕ್. ಓಕೆ, ಸೊ ನೋಡಿ. ಆಮೇಲೆ ಇದಾದಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಸೆಮಿಕೋಲನ್. ಎಸ್, ದೆನ್ ಯು ಜಸ್ಟ್ ಸಿಲೆಕ್ಟ್ ಇಟ್. ಇದಿಲ್ಲಿಂದ ಇಲ್ಲಿವರೆಗೂ ಒಂದೇ ಲೈನು ನೋಡಿ. ಇಲ್ಲಾದರೂ ತಪ್ಪಿದೆ. ಇನ್ವ್ಯಾಲಿಡ್ ಆಬ್ಜೆಕ್ಟ್ ನೇಮ್ ಎಂಪ್ಲಾಯಿ. ಓಹೋ, ನಾವು ಡಿಲೀಟ್ ಮಾಡಾಗಿದೆ ಅಲ್ವಾ? ಎಸ್, ಡಿಲೀಟ್ ಮಾಡಾಗಿದೆ. ಕ್ರಿಯೇಟ್ ಟೇಬಲನ್ನು ಡ್ರಾಪ್ ಟೇಬಲ್ ಯೂಸ್ ಮಾಡಾಗಿತ್ತು. ಸೊ ಅದು ಅಂಥದ್ದಿಲ್ಲ ಅಂತ ಹೇಳ್ತಾ ಇದೆ. ಸೊ ಸಾರಿ, ಅದಿದೆ ಎಂಪ್ಲಾಯಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡಿ. ಇಲ್ಲಿ EMPLOYEE ಅಂತಿದೆ, ಇಲ್ಲಿ EMPLO ಇಲ್ಲಾಗಿತ್ತು, YEE. ಎಸ್, ಸೊ ದಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ವ್ಯಾಲಿಡ್ ಆಬ್ಜೆಕ್ಟ್ ನೇಮ್ ನೋಡಿ, ಎಂಪ್ಲಾಯಿ. ಎಸ್, ಎಂಪ್ಲಾಯಿ ಇದೆ. ಎಸ್, ಪುಷ ಇದು ಕ್ರಿಯೇಟ್ ಮಾಡಾಗಿಲ್ಲ. ಎಸ್, ಇಟ್ ಈಸ್ ನೌ ಕ್ರಿಯೇಟೆಡ್. ಓಕೆ, ಯಾಕೆಂದರೆ ಡ್ರಾಪ್ ಟೇಬಲ್ ಯೂಸ್ ಮಾಡಾಗಿತ್ತಲ್ಲ. ಎಸ್ ನೋಡಿ, ಎಸ್, 1 ರೋ ಅಫೆಕ್ಟೆಡ್ ಅಂದರೆ 1 ರೋ ಆ್ಯಡ್ ಆಗಿದೆ ಅಂತ ಅರ್ಥ. ಸೊ ಲೈಕ್ ದಟ್ ಯು ಕ್ಯಾನ್ ಗೋ ಆನ್ ಆ್ಯಡಿಂಗ್. ಈಗ ಕೆಲವೊಂದು ಸಲ ಆ್ಯಡ್ ಮಾಡಲಿಕ್ಕೇನು ಹೊಸದಾಗಿಂದ ಎಲ್ಲ ಬರೀಬೇಕಂತಿಲ್ಲ. ಸೇ ಲೈಕ್ ಕಾಪಿ ಇಟ್ ಆ್ಯಂಡ್ ಸೇ ಪೇಸ್ಟ್. ಈಗ ನೀವು 2 ಅಂತ ಕೊಡಿ. ಇಲ್ಲಿ ಹರ್ಷ ಇದ್ದಲ್ಲಿ ಜಸ್ಟ್ ಚೇಂಜ್ ಮಾಡಿ, ಗಣೇಶ್ ಅಂತ ಚೇಂಜ್ ಮಾಡಿ. ಓಕೆ, ಸೊ ಇಲ್ಲೇನೋ ಅಡ್ರೆಸ್ ಕೊಡ್ತೀರಾ, ಸಿಂಪ್ಲಿ ಯು ಕ್ಯಾನ್ ಜಸ್ಟ್ ಗಿವ್ ಸಿರ್ಸಿ ಲೈಕ್ ದ್ಯಾಟ್. ಓಕೆ, ಇಲ್ಲಿಗ ಸೊ ಐ ವಿಲ್ ಗಿವ್ 15 ನೋಡಿ, ಜೂನ್ JUN ಕೊಡ್ತಾ ಇದ್ದೇನೆ. ಆ್ಯಂಡ್ ಯಾವುದೋ ನಂಬರ್ಸ್ ಕೊಡ್ತಾ ಇದ್ದೇನೆ, 5 ನಂಬರ್ಸ್ ಅಲ್ಲ ಕೊಡ್ತಾ ಇದ್ದೇನೆ. ಟೋಟಲ್ 1 2 3 4 5 6 7 8 9 10. ಓಕೆ, ಆಮೇಲೆ ಇಲ್ಲಿ ಓಕೆ ಕೊಡ್ತಾ ಇದ್ದೇನೆ. 1 2 3 4 5 6 7 8 9 10 11 12 13 14 15 ಜಾಸ್ತಿ ಆಯ್ತು ಈಗ ಅಲ್ವಾ? ಸೊ 25 ಇದೆ. ಓಕೆ, ನೋ ಪ್ರಾಬ್ಲಮ್. ಎಸ್, ಸೊ ಇದೀಗ ಸೆಕೆಂಡ್ ಒನ್. ಇಲ್ಲಿಗೆ ನಾನು 2 ಅಂತ ಮಾಡಬೇಕು. ಎಸ್, ಯಾಕೆಂದರೆ ಇದು ಸೆಕೆಂಡ್. ಇಲ್ಲಿ 1 ಅಂತೇಳಿ ಇಟ್ಟರೆ ಮತ್ತೆ ಅಗೇನ್ ಇಟ್ ಈಸ್ ಡಿಫಿಕಲ್ಟ್. ಯಾಕೆಂದರೆ ಯೂನಿಕ್ ಅಂತ ಹೇಳಿದ್ವಿ, ಪ್ರೈಮರಿ ಕೀ ಅಂತ ಹೇಳಿದ್ದೀವಿ. ಸೊ ಇಟ್ ಶುಡ್ ಬಿ ನೇಮ್ ಮೇ ಬಿ ಸೇಮ್, ಅಡ್ರೆಸ್ ಮೇ ಬಿ ಸೇಮ್, DOB ಮೇ ಬಿ ಸೇಮ್, ಮೊಬೈಲ್ ನಂಬರ್ ಮೇ ಬಿ ಸೇಮ್, ಇಮೇಲ್ ID ಮೇ ಬಿ ಸೇಮ್, ಬಟ್ ಇಟ್ ಶುಡ್ ಬಿ ಡಿಫ್ರೆಂಟ್ ನೋಡಿ. ಈಗ ಇದನ್ನು ಮಾತ್ರ ಸಿಲೆಕ್ಟ್ ಮಾಡಿ, ಇಟ್ಸ್ ಎಕ್ಸಿಟ್. ಸೊ ನೆಕ್ಸ್ಟ್ ರೆಕಾರ್ಡ್ ಆ್ಯಡ್ ಆಯಿತು. ಸೊ ಲೈಕ್ ದಟ್ ಯು ಕ್ಯಾನ್ ಗೋ ಫಾರ್ paste it and change the values and select that one and say execute. So
ಸೊ ದ್ಯಾಟ್ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ರೆಕಾರ್ಡ್ಸ್. ಈಗ ಆ್ಯಡ್ ಮಾಡಿರೋ ರೆಕಾರ್ಡ್ಸ್ ಯಾವುದು ಕಾಣಿಸ್ತಾ ಇಲ್ಲ. ಇಫ್ ಯು ವಾಂಟ್ ಟು ಸಿ ದಿ ರೆಕಾರ್ಡ್ಸ್, ಸೊ ಯು ನೀಡ್ ಟು ಸೇ ಸಿಲೆಕ್ಟ್ ಸ್ಟಾರ್ ಅಂದರೆ ಆಲ್ ಅಂತ ಅರ್ಥ, ಫ್ರಾಮ್ ಎಂಪ್ಲಾಯಿ ಸೆಮಿಕೋಲನ್. ನೋಡಿ 3 ಕಮಾಂಡ್ ಆಯಿತು. ಕ್ರಿಯೇಟ್ ಟೇಬಲ್ ಆಯಿತು, ಇನ್ಸರ್ಟ್ ಇಂಟು ಗೊತ್ತಾಯ್ತು ನಿಮಗೆ, ಆ್ಯಂಡ್ ಸಿಲೆಕ್ಟ್. ಸೊ ಇನ್ ಆರ್ಡರ್ ಟು ವ್ಯೂ ದಿಸ್ ಇಸ್ ಸಿಲೆಕ್ಟ್ ಕ್ವೆರಿ which displays the records in the table. ನೋಡಿ ಟೇಬಲ್ ರೆಕಾರ್ಡ್ಸ್ ಯಾವ್ದಿದೆ ನೋಡಿ, ಫಸ್ಟ್ ರೆಕಾರ್ಡ್ ಇದೆ, ಸೆಕೆಂಡ್ ರೆಕಾರ್ಡ್ ಇದೆ, ಕಾಣಿಸ್ತಾ ಇದೆಯಲ್ಲ. ಸೊ ಇಫ್ ದೆರ್ ಆರ್ n ನಂಬರ್ ಆಫ್ ರೆಕಾರ್ಡ್ಸ್, ದಿಸ್ ಒನ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ವಿಲ್ ಡಿಸ್ಪ್ಲೇ ಥೌಸಂಡ್ಸ್ ಆಫ್ ರೆಕಾರ್ಡ್ಸ್. ಎಷ್ಟು ರೆಕಾರ್ಡ್ ಇದೆ ಎಲ್ಲವನ್ನೂ ಡಿಸ್ಪ್ಲೇ ಮಾಡಬೇಕು ಅಂತ ಸ್ಟಾರ್. ಆ್ಯಕ್ಚುಲಿ ಸ್ಟಾರ್ ಮೀನ್ಸ್ ಆಲ್ ಮೀನ್ಸ್ ಆಲ್ ರೆಕಾರ್ಡ್ಸ್ ಅಲ್ಲ, ರೋಸ್ ಅಲ್ಲ, ಆಲ್ ಕಾಲಮ್ಸ್ ಅಂತ ಅರ್ಥ. ಅಂದರೆ ಎಂಪ್ಲಾಯ್ ಐ ಡಿ, ನೇಮ್, ಅಡ್ರೆಸ್ಸು, DOB, ಕಾಂಟ್ಯಾಕ್ಟ್ ನಂಬರ್, ಇಮೇಲ್, ಈ ಟೈಪ್. ಓಕೆ, ಸೊ ಇದೇ ರೀತಿ ನೀವೇನು ಮಾಡ್ಬೋದು ಅಂದರೆ ಈ ರೀತಿ ಹೇಳ್ಬೋದು ನೀವು. ಸಿಲೆಕ್ಟ್ ನೋಡಿ EMPID, ಜಸ್ಟ್ ನೇಮ್ ಫ್ರಾಮ್ ಎಂಪ್ಲಾಯಿ, ಇಷ್ಟೇ ಬೇಕಾದರೂ ಹೇಳ್ಬೋದು ನೀವು. ಸೊ ದಿಸ್ ವಿಲ್ ಗಿವ್ ಆಲ್ ರೆಕಾರ್ಡ್ಸ್ ಆ್ಯಂಡ್ ಆಲ್ ಕಾಲಮ್ಸ್. ಬಟ್ ಇಫ್ ಯು ಎಕ್ಸಿಕ್ಯೂಟ್ ದಿಸ್ ಒನ್, ಯಾವುದು ಸಿಲೆಕ್ಟ್ ಎಂಪ್ಲಾಯ್ ID, ನೇಮ್ ಫ್ರಾಮ್ ಎಂಪ್ಲಾಯಿ ಅಂತ ಕೊಟ್ಟರೆ ಇದೇನು ಮಾಡ್ತದೆ ಅಂದರೆ ಎಲ್ಲ ಕಾಲಮನ್ನು ಕೊಡೋದಿಲ್ಲ. ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ 2 ಕಾಲಮ್ಸ್ ಫಾರ್ ಆಲ್ ದಿ ರೆಕಾರ್ಡ್ಸ್. ನೋಡಿ 2 ಕಾಲಮ್ ಮಾತ್ರ ಬರ್ತದೆ, ಯಾವುದು ಎಂಪ್ಲಾಯ್ ID ಆ್ಯಂಡ್ ನೇಮ್. ಇದೇ ರೀತಿ ಎಂಪ್ಲಾಯ್ ID ನೇಮ್ ಅಂತಲ್ಲ, ಎನಿ 2 ಕಾಲಮ್ಸ್ ಕೊಡ್ಬೋದು, ಆರ್ ಸಿಂಗಲ್ ಕಾಲಮ್ ಕೊಡ್ಬೋದು. ಇಫ್ ಯು ವಾಂಟ್ ಆಲ್ ಕಾಲಮ್ಸ್, ಸೊ ಯು ಯೂಸ್ ದಿ ಸ್ಟಾರ್, ಸಿಂಗಲ್ ಸ್ಟಾರ್, ನಾಟ್ ಡಬಲ್ ಸ್ಟಾರ್, ಸಿಂಗಲ್ asterisk ಸಿಂಬಲ್ ಯೂಸ್ ಮಾಡಬೇಡಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ಐ ವಿಲ್ ಎಂಡ್ ದಿ ಟುಡೇ ಸೆಷನ್ at this particular point only. Okay.